नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं त्वया। ಮಾಡಕ್ಕಾಗಲ್ಲ ಈಗ ರಾಜಕಾರಣ ಬೇಡ ಈಗ ರಾಜಕಾರಣ ಬೇಡ ಈಗ ಅಂದು ಅನುಭವಿಸ್ತಾರೆ ನಾಳೆ ಅವರೇ ಹಾಕಿದ್ರೆ ಟೋಪಿನ ಮುಂದೆ ಮುಂದಿನ ತಿಂಗಳು ಬರ್ತೀನಿ ನಾವು ಜೊತೆಗೆ ಬನ್ನಿ ಆಗ್ಲಿ. ಅದರಿಂದ ಇವತ್ತು ಹಿಂದೂತ್ವ ಬಗ್ಗೆ ನೋಡೇ ಇದ್ದೀರಿ ಮಹಾಕುಂಭಮೇಳ ನಡೆದ ಪರಿಸ್ಥಿತಿಯಲ್ಲಿ ಹಿಂದೂಗಳು ಎಷ್ಟು ಜನ ಯಾರ್ಯಾರು ಹೋಗಿ ಸ್ನಾನ ಮಾಡ್ಕೊಂಡು ಹಿಂದೂ ಬಗ್ಗೆ ಇಲ್ಲ ಅಂತ ಹೇಳ್ತೀವಿ. ಅವ್ರು ಎಷ್ಟು ಜನ ಹೋಗಿ ಸ್ನಾನ ಮಾಡ್ಕೊಂಡು ಯಾರ್ಯಾರು ವ್ಯಕ್ತಪಡಿಸೋದ್ರೆ ಹಿಂದೂತ್ವ ಬಗ್ಗೆ ಸ್ನಾನ ಮಾಡ್ಕೊಂಡು ನೋಡಿದಿರಿ. ಎಷ್ಟೋ ಜನ ಕಂಡು ಕಾಣದಲ್ಲಿ ಏನು ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಸುಮಾರು ಜನ ವೈಯಕ್ತಿಕ ಭೇಟಿ ಕೊಟ್ಟಿದ್ದಾರೆ ಸಂಸಾರ ಸಮೇತ. ಅವರು ಸಹ ಎಲ್ಲೋ ಒಂದ್ ಕಡೆ ನಮ್ಮ ಹಿಂದುತ್ವದ ಬಗ್ಗೆ ಆರ್ಎಸ್ ಬಗ್ಗೆ ಗೌರವ ಹೇಳಕ್ಕೆ ಇಷ್ಟಪಡ್ತಾರೆ. ನೋಡಿರ್ತೀರಿ ಎಷ್ಟೋ ಜನ ಬಂದರೆ, ಎಷ್ಟೋ ಜನ ನಮ್ಮ ಕಡೆ ಲಕ್ಷ ಕೋಟಿ ಜನ ಇವತ್ತು ಅಯೋಧ್ಯೆ ರಾಮ ಮಂದಿರ ಕೋಟ್ ಬಂದರು, ಕುಂಭಮೇಳ ಕೋಟ್ ಬಂದರು. ಅವರೆಲ್ಲ ಹಿಂದುತ್ವ ಬಗ್ಗೆ ಗೌರವ ಇದೆ. ನಮ್ಮ ಸಂಘ ಪರಿವಾರದ ಹಿರಿಯರು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಮಾಹಿತಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. 18 ತುಮಕೂರು ಬೇಡ ಪರವಾಗಿಲ್ಲ, ನಮ್ಮ ಮಾತ್ರ ಮಾತಾಡೋಣ. 19ನೇ ತಾರೀಕು ದಯವಿಟ್ಟು 9 ಗಂಟೆಗೆ ಎಲ್ಲರೂ ಕೂಡ ತಾವು ಗಣವೇಶದ ಮೂಲಕ 10:30 9 ಬಂದ್ಬಿಡ್ಲಿ, ತೊಂದರೆ ಇಲ್ಲ. ಚಂಡಿಗೆ ಬರ್ಬೇಕಾ? ಎಲ್ಲಿಂದ ಪ್ರಾರಂಭ ಮಾಡ್ತೀರಿ? ಉರುಸ್ಲಮ್ಮ ದೇವಸ್ಥಾನಕ್ಕೆ 10:30 ಗಂಟೆ. 10:30 ದಯವಿಟ್ಟು 10 ಗಂಟೆಗೆ ಬರಬೇಕು. ಯಾಕೆಂದ್ರೆ ಇದು ಸಂಘ ಪರಿವಾರದ ಯಾವುದೇ ಕಾರಣಕ್ಕೂ 1 ನಿಮಿಷವೂ ಕೂಡ ತಡ ಆಗಲ್ಲ. 10:30 10:30 ಮಾತ್ರ ಸ್ಟಾರ್ಟ್ ಆಗಬೇಕು ಖಂಡಿತವಾಗಿ ಕೂಡ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಏನಾಗುತ್ತೆ ಅಂದ್ರೆ 10 ಗಂಟೆಗೆ ಅಂದ್ರೆ 11ಕ್ಕೆ ಶುರುವಾಗೋದು, 11 12ಕ್ಕೆ ಶುರುವಾಗೋದು, ಆ ರೀತಿ ಇಲ್ಲ. ಸಂಘ ಪರಿವಾರದ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಕೂಡ 10:30 10:29 ವಿಷಲ್ ಹಾಕಿದ್ರೆ 10:30 ಮಾತ್ರ ಸ್ಟಾರ್ಟ್ ಆಗ್ಬಿಡ್ಬೇಕು. ಅದಕ್ಕೋಸ್ಕರ ಹೋದ್ರಾಯ್ತು. ದಯವಿಟ್ಟು ಈ ವಿಷಯದಲ್ಲಿ ಯಾರು ಕೂಡ ತಿರಸ್ಕಾರ ಮಾಡಬಾರ್ದು. ಎಲ್ಲರೂ ಕೂಡ ಸಮರ್ಪಕವಾಗಿ ಗಣವೇಶ ಗೊತ್ತಾಯ್ತಲ್ಲ. ಯಾಕೆಂದ್ರೆ ಮನೆ ಬೆಂಗಳೂರು ಗಲಾಟೆ ನೋಡಿದಿರಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ. ಏನು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಅಪಮಾನ ಇಡೀ ದೇಶಕ್ಕೆ